ಮಾಡಿದರು. ಮತದಾನ ಎಲ್ಲರ ಮೂಲಭೂತ ಹಕ್ಕಾಗಿದ್ದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆಗುತ್ತಿರುವ ಮತದಾನ ಪ್ರಮಾಣದ ತಾರತಮ್ಯ ಹೋಗಲಾಡಿಸಬೇಕು ಎಂದು ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶ್ಮೂರ್ತಿ ತಿಳಿಸಿದರು. ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಮತದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಭಾಗದಲ್ಲಿ ಮತದಾನದ ಪ್ರಮಾಣ ಹೆಚ್ಚುತ್ತಿದೆ, ನಗರಗಳಲ್ಲಿ ಕಡಿಮೆಯಾಗುತ್ತಿದೆ. ಮತದಾನದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮರನ್ನ ಆಯ್ಕೆ ಮಾಡಬಹುದು. ಹೀಗಾಗಿ ಎಲ್ಲರೂ ನಿರ್ಲಕ್ಷ್ಯ ವಹಿಸದೆ ನಿರ್ಭೀತಿಯಿಂದ ಜಾತಿಭೇದ ಎಣಿಸದೆ ಮತದಾನ ಮಾಡಬೇಕು. ಇದರಿಂದ ದೇಶ ಪ್ರಗತಿ ಕಾಣಲಿದೆ ಎಂದರು. ಈಗ ಎಲ್ಲ ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಈಗ ನೀವು ಪ್ರತಿಜ್ಞೆ ವಿಧಿ ಯಾವ ರೀತಿ ತಗೊಂಡ್ರಿ ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಈ ದಿವಸ ಪ್ರತಿಜ್ಞಾ ವಿಧಿಯನ್ನು ವಿಧಿಸಲಾಗಿದೆ. ಅಂದರೆ 25 ಜನವರಿ ಅಂತ ಹೇಳಿದ್ರೆ 1950 ಜನವರಿ 25ನೇ ತಾರೀಕಿನಂದು ಚುನಾವಣಾ ಆಯೋಗ ರಚನೆ ಆಯಿತು. ಆ ಒಂದು ಜನವರಿ 25, 1950ರಲ್ಲಿ ಏನು ಚುನಾವಣಾ ಆಯೋಗ ರಚನೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು 2011ನೇ ಇಸ್ವಿಯಿಂದ ಒಂದು ಸರ್ಕಾರದ ನಿರ್ದೇಶನದಂತೆ ಪ್ರತಿ ವರ್ಷವೂ ನಾವು 25 ಜನವರಿಯಿಂದ ನಾವು ಈ ಮತದಾರರ ದಿನವನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಅಂದರೆ ಮತದಾನ ಒಂದು ಮೂಲಭೂತವಾದ ಹಕ್ಕು, ಅದರ ಒಂದು ಹಕ್ಕನ್ನು ಎಲ್ಲರೂ ಚಲಾಯಿಸಬೇಕು. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿದರು. ತಾಲೂಕು ಕಚೇರಿ ಶಿರಸ್ತೇದಾರ್ ಸೇಸ್ವಾಮಿ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್, ವಕೀಲ ಶಂಕರಯ್ಯ, ಡಿ ಸೋಮಶೇಖರ್ ಇತರರಿದ್ದರು. ಮತಗಟ್ಟೆ ಅಧಿಕಾರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಶಿಕ್ಷಕರಾದ ಪರಮೇಶ್, ರವೀಂದ್ರ, ಗ್ರಾಮ ಸಹಾಯಕ ದೇವರಾಜ್ ಅವರನ್ನು ಸನ್ಮಾನಿಸಲಾಯಿತು. ಮತದಾನದ ಮಹತ್ವ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು.